ಬಿಸಿಲಿಗೆ ನಾವು ಬಂದು ಆಮೇಲೆ ಶಬ್ದ ಆಯ್ತಲ್ಲ ಆ ಪೈಪ್ ಒಳಗಡೆ ಹೊಂಟೈತೆ ಈಗ ಒಂದು ಅರ್ಧ ಗಂಟೆ ಮುಂಚೆ. ಆ ಕಡೆ ಅವ್ರ ಹತ್ರ ಹೋಗು, ಅವ್ರ ಹತ್ರ ಬಿಡು ಬಿಡು ಬಿಡು. ಎಷ್ಟು ನಿಮಿಷ ಕೊಡ್ತು ಅಂದರೆ ಯಾವ ಕೇಳ್ಬಿಡುವಾಗಲೂ ನನ್ನ ಸರ್ವೀಸಲ್ಲಿ ಇಷ್ಟು ನಾವು ಇಂಟ್ರೆಸ್ಟಾಗಿ ಮತ್ತು ಇಷ್ಟು ರಿಸ್ಕಾಗಿ ರೆಸ್ಕ್ಯೂ ಮಾಡಿಲ್ಲ ಬಿಡಿ. ಯಾಕೆಂದರೆ ಇಲ್ಲಿಂದ ಪೈಪು ಈಗ ಇವ್ರ ಮನೆಯವ್ರ ಭಯ ಅತ್ತಾಗೆ ಏನು ಮಾಡೋದು ಏನು ಬಿಡೋದು ಅಂತ ನಾನೇ ಒಂದು ಐಡಿಯಾ ಮಾಡಿ ಪೈಪ್ನ ಕಟ್ ಮಾಡಿಸಿ ಯಾವನ್ನ ಹಿಡ್ದಿದ್ದಾಯ್ತು ಅಂದರೆ ಸಂರಕ್ಷಣೆ. ಹಾವು ಹಿಡಿದ ಮೇಲೆ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮುಖಾಂತರ ನಾನು ತಿಳಿಸ್ಬೇಕು ನೀವು. ಯಾಕಂದ್ರೆ ಇಂಥ ಶೀಟ್ ಹಾಕೋರಿಗೆಲ್ಲ ಗೊತ್ತಾಗಬೇಕು ಏನು ಮಾಡಬೇಕು ಅಂತ. ಮತ್ತು ಇದೊಂದು ಬ್ರೌನ್ಸ್ ಫ್ಯಾಕ್ಟ್ರಿ ಸ್ನೇಕ್ ಅಂದರೆ ರಾಮಬಾಣದ ಹಾವು. ಇವೆಲ್ಲ ತುಂಬ ಮರದುಗಳ ಮೇಲೆ ಇರ್ತವೆ ಮತ್ತು ಇಂಥ ಶೀಟ್ಗಳ ಜಾಗದಲ್ಲಿ ಇರ್ತವೆ. ಯಾಕೆ ಅಂತ ಅಂದರೆ ಇವಕ್ಕೆ ಲಿಸರ್ಡ್ ಅಂದರೆ ಪಲ್ಲಿಗಳು ಫೇವ್ರೇಟ್ ಫುಡ್ ಇರೋದ್ರಿಂದ ಇಂಥ ಜಾಗಕ್ಕೆ ಬರ್ತಾರೆ, ಮರದ ಮೇಲೆ ಇರ್ತವೆ. ಚೆನ್ನೈನಲ್ಲಿ ಒಂದು ಊರಿದು. ಅಮ್ಮ ನಿಮ್ಮ ಹೆಸರೇನು? ಮಹೇಶ್ ಅಂತ ಎಗ್ ರೈಸ್ ಮಾಡ್ತಾರೆ. ಆದಷ್ಟು ಹುಷಾರಾಗಿರಿ, ಸೇಫಾಗಿರಿ. ಮತ್ತು ಎಲ್ಲ ಹಾವು ಕಸ್ತವೆ, ಎಲ್ಲ ಹಾವಿಗೂ ವಿಷಯ ಇರಲ್ಲ. ಓಕೆನಾ? ಸರಿ. ಮತ್ತು ಜಾನ್ ಚೆನ್ನೈನಹಳ್ಳಿಯಲ್ಲಿ